ನೀವು ಎಷ್ಟು ಜಾಸ್ತಿ ನಿಮ್ಮನ್ನು ಮತ್ತು ನಿಮ್ಮ ಲೈಫನ್ನು ಜನರ ಮುಂದೆ ಇಡ್ತೀರಾ ಅಷ್ಟೇ ದೊಡ್ಡ ಚಾನ್ಸ್ ಇರುತ್ತೆ ನೀವು ನಿಮ್ಮ ಜೀವನದಲ್ಲಿ ಏನು ಕೂಡ ದೊಡ್ಡದಾಗಿ ಅಚೀವ್ ಮಾಡಲ್ಲ ಎಂದು. ಅದೇ ನೀವು ನಮ್ಮ ಮಾತು ಕೇಳಿದರೆ ಪ್ರತಿಯೊಬ್ಬರು ಕೂಡ ತಮ್ಮ ಲೈಫ್ನಲ್ಲಿ ಯಾವಾಗಾದರೂ ಒಂದು ಸಲ ಈ ಜನ ನಡುವಿನಿಂದ ಡಿಸಪಿಯರ್ ಆಗಬೇಕು. ಯಾಕಂದರೆ ನಾವು ಕೂಡ ನಮ್ಮ ಲೈಫ್ನಲ್ಲಿ ಗ್ರೋತ್ ಮತ್ತು ಸಕ್ಸಸ್ ಯಾವಾಗ ಅಚೀವ್ ಮಾಡಿದ್ದು ಅಂದರೆ ನಾವು ಕೂಡ ಈ ಜನ ನಡುವಿಂದ ಡಿಸಪಿಯರ್ ಆದಾಗ, ಪರ್ಸ್ನಲಿ ನಮ್ಮ ಗ್ರೋತ್ ಮತ್ತು ಸಕ್ಸಸ್ಸನ್ನು ಆವಾಗಲೇ ಅಚೀವ್ ಮಾಡಿತ್ತು. ಕೆಲವು ಸಮಯಗಳ ಕಾಲ ಮಾಯ ಅಥವಾ ಡಿಸಪಿಯರ್ ಆಗಿದ್ದಾಗ ಇರಬಹುದು. ನೀವು ಈ ಥರ ಆಗಿರದೇ ಇರ್ಬೋದು. ಬಾಕಿ ಜನರ ಒಂದು ಅಭ್ಯಾಸ ಇರುತ್ತೆ, ತನ್ನ ಸಕ್ಸಸ್ನ ಖುಷಿಯಿಂದ ಬದಲಾಗಿ ಇನ್ನೊಬ್ಬರ ಅಚೀವ್ಮೆಂಟಿಂದ ಬಹಳ ಜಲಿಸಿ ಆಗುತ್ತೆ. ಇದು ಒಂದು ನ್ಯಾಚುರಲ್ ಸೋಷಿಯಾಲಜಿ ಟೆಂಡೆನ್ಸಿ. ಯಾಕಂದರೆ ಜನರು ಯಾವತ್ತೂ ಕೂಡ ತನ್ನನ್ನು ತಾನು ಇನ್ನೊಬ್ಬರಿಂದ ಮೇಲೆ ಇಡಲಿಕ್ಕೆ ನೋಡ್ತಾರೆ. ಅಂದರೆ ಪ್ರತಿಯೊಂದು ಕಡೆಯಲ್ಲಿ ಫೈನಾನ್ಷಿಯಲಿ, ಸ್ಟೇಟಸ್ ವೈಸ್, ರೆಸ್ಪೆಕ್ಟ್ ವೈಸ್ ಪ್ರತಿಯೊಬ್ಬರಿಗೂ ಟಾಪ್ನ ಪೊಸಿಷನ್ ಬೇಕೇ ಬೇಕು. ಯಾರು ತನಗಿಂತ ಮೇಲೆ ಹೋಗ್ತಾರಾ ಅವರನ್ನು ಎಳೆದು ಕೆಳಗೆ ಹಾಕುವುದರಲ್ಲಿ ಯಾವುದೇ ಅವಕಾಶ ಬಿಡುವುದಿಲ್ಲ. ಅದೇ ನಿಮಗೆ ಲೈಫ್ನಲ್ಲಿ ಏನಾದರೂ ದೊಡ್ಡದಾಗಿ ಅಚೀವ್ ಮಾಡಬೇಕು ಅಂದರೆ ನೀವು ಕೆಲವು ಕಾಲಗಳ ಕಾಲ ಡಿಸಪಿಯರ್ ಆಗಬೇಕು. ಯಾರಿಗೂ ಕೂಡ ಗೊತ್ತಾಗಬಾರ್ದು ನೀವು ಎಲ್ಲಿ ಕಾಣೆಯಾದ್ರಿ ಎಂದು, ಏನು ಮಾಡ್ತಾ ಇದ್ದೀರಾ ಎಂದು, ಸರಿ ಮಾಡಿದ್ದೀರಾ ತಪ್ಪು ಮಾಡಿದ್ದೀರಾ ಎಂದು. ಯಾರು ಕೂಡ ನಿಮ್ಮನ್ನು ಹೋಗಲಲ್ಲ, ಕ್ರಿಟಿಸೈಸ್ ಮಾಡಲ್ಲ. ನೀವು ಏನಾಗಿರ್ತೀರಾ ಅದೇ ಆಗಿರ್ತೀರಾ, ನೆರಳಿನ ತರಹ. ತನ್ನನ್ನು ತಾನು ದಿನರಾತ್ರಿ ಅಪ್ಗ್ರೇಡ್ ಮಾಡುವಲ್ಲಿ ವ್ಯಸ್ತರಾಗಿರಿ. ಯಾರಿಗೂ ಕೂಡ ಗೊತ್ತಿಲ್ಲ ನೆಕ್ಸ್ಟ್ ವರ್ಷನ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ ಎಂದು. ಯಾವಾಗ ಜನರು ನಿಮ್ಮ ಟ್ರಾನ್ಸ್ಫಾರ್ಮ್ ವರ್ಷನನ್ನು ನೋಡ್ತಾರಾ ಆವಾಗ ಅವರಿಗೆ ಶಾಕ್ ಆಗುತ್ತೆ. ಡಿಸಪಿಯರ್ ಆಗಿ ಟ್ರಾನ್ಸ್ಫಾರ್ಮ್ ಆಗುವ ಒಂದು ಕಂಪ್ಲೀಟ್ ಪ್ರೊಸೆಸ್ ಇದೆ. ಇದರ 3 ಮುಖ ಇದೆ. ಮೊದಲನೆಯದು ಡಿಸಪಿಯರ್ ಆಗುವುದು, ಎರಡನೆಯದು ಒಂದು ಶಾಡೋನ ಥರ ಕೆಲಸ ಮಾಡುವುದು, ಮೂರನೆಯದು ತನ್ನ ಟ್ರಾನ್ಸ್ಫಾರ್ಮೇಷನ್ ಆದ ರೂಪದ ಜೊತೆಗೆ ರೀಅಪಿಯರ್ ಆಗುವುದು. ಆದರೆ ನೀವು ಇದರಲ್ಲಿ ಯಾವುದಾದರೂ ಒಂದು ಫೇಸಲ್ಲಿ ತಪ್ಪಿದ್ರೆ, ಮುಖ್ಯವಾಗಿ ಈ ಲಾಸ್ಟ್ನಲ್ಲಿ ಇರುವ ಫೇಸ್ನಲ್ಲಿ, ಆವಾಗ ನಿಮಗೆ ಟ್ರಾನ್ಸ್ಫಾರ್ಮೇಷನ್ ಆಗಲಿಕ್ಕೆ ಆಗಲ್ಲ. ಮತ್ತು ಈ ಮಾತಿನ ಬೇಜಾರು ನಿಮಗೆ ಇದ್ದೇ ಇರುತ್ತೆ. ಎಲ್ಲದಕ್ಕಿಂತ ಮೊದಲು ಡಿಸಪಿಯರ್ ಆಗುವುದು ಸರಿಯಾದ ಮಾರ್ಗ ಯಾವುದು? ನಿಮ್ಮ ಬಾಯಿಯನ್ನು ಮುಚ್ಚಿಕೊಳ್ಳಿ. ಅಮೇರಿಕನ್ ಬಿಸ್ನೆಸ್ ಮ್ಯಾನ್ ಆಥರ್ನ ಹೇಳಿಕೆ ಏನಂದರೆ, ಯು ಕ್ಯಾನ್ ಚೇಂಜ್ ಯುವರ್ ವರ್ಲ್ಡ್ ಬೈ ಚೇಂಜಿಂಗ್ ಯುವರ್ ವರ್ಡ್ಸ್. ಅಂದರೆ ನೀವು ಆಡಿರುವ ಮಾತಿನಿಂದ ಇಡೀ ಪ್ರಪಂಚವನ್ನು ಚೇಂಜ್ ಮಾಡ್ಬೋದು. ಯಾಕಂದರೆ ನಿಮ್ಮ ನಾಲಿಗೆ ನಿಮಗೆ ಎಲ್ಲದಕ್ಕಿಂತ ಜಾಸ್ತಿಯಾಗಿ ನಿಮಗೆ ಮೋಸ ಮಾಡುತ್ತೆ. ಹಾಗಾಗಿ ಎಲ್ಲದಕ್ಕಿಂತ ಮೊದಲು ನೀವು ನಿಮ್ಮ ಮಾತನ್ನು ಕಂಟ್ರೋಲ್ ಮಾಡಬೇಕು. ಈ ಮಾತನ್ನು ಕೇಳಿದ ಮೇಲೆ ನೀವು ಯಾರ ಹತ್ರ ಕೂಡ ಏನನ್ನೂ ಶೇರ್ ಮಾಡಬಾರ್ದು. ಯಾರಾದರೂ ಕೇಳಿದರೆ ಏನು ಮಾಡ್ತಾ ಇದ್ದೀರಾ, ಏನು ಪ್ಲ್ಯಾನಿಂಗ್ ಎಂದು, ಆವಾಗ ನೀವು ಸಿಂಪಲ್ಲಾಗಿ ಹೇಳಬೇಕು, ಏನು ವಿಶೇಷ ಇಲ್ಲ ಎಂದು, ಏನು ಯೋಚನೆ ಮಾಡಿಲ್ಲ ಎಂದು. ನೀವು ಏನು ಮಾಡ್ತಾ ಇದ್ದೀರಾ, ಏನು ಮಾಡಬೇಕಂತ ಇದ್ದೀರಾ, ನಿಮ್ಮ ಜೀವನದ ಪ್ರತಿಯೊಂದು ವಿಷಯ ಕೂಡ ನೀವು ಗೌಪ್ಯವಾಗಿ ಇಡಬೇಕು. ನೀವು ನಿಮ್ಮ ಒಪಿನಿಯನ್ ಕೂಡ ಶೇರ್ ಮಾಡುವುದನ್ನು ಬಂದ್ ಮಾಡಿ. ನೀವು ಏನು ಯೋಚನೆ ಮಾಡ್ತಾ ಇದ್ದೀರಾ, ಏನು ಮಾಡಬೇಕಂತ ಇದ್ದೀರಾ, ನಿಮ್ಮ ಪ್ಲ್ಯಾನ್ ಏನು, ಇದು ಯಾರಿಗೂ ಕೂಡ ಗೊತ್ತಾಗಬಾರ್ದು. ನೀವು ನಿಮ್ಮ ಎದುರಿನ ವ್ಯಕ್ತಿಗಳಿಗೆ ನಿಗೂಢತೆ ಥರ ಆಗಬೇಕು. ಅದು ಯಾವ ಥರ ನಿಗೂಢತೆ ಅಂದರೆ ಅವರಿಗೆ ಆ ನಿಗೂಢತೆಯನ್ನು ಸಾಲ್ವ್ ಮಾಡಲಿಕ್ಕೆ ಕೂಡ ಆಗಬಾರ್ದು. ಈಗಿನ ಕಾಲದಲ್ಲಿ ಕೆಲಸ ನಂತರ ಸ್ಟಾರ್ಟ್ ಮಾಡ್ತಾರೆ, ಆದರೆ ಇನ್ಸ್ಟಾಗ್ರಾಮ್ನಲ್ಲಿ ಸ್ಟೋರಿನಲ್ಲಿ ಜನರಿಗೆ ಹೇಳಲಿಕ್ಕೆ ಮೊದಲೇ ಸ್ಟಾರ್ಟ್ ಮಾಡ್ತಾರೆ. ಸಕ್ಸಸ್ ನಂತರ ಅಚೀವ್ ಮಾಡ್ತಾರೆ. ಸಕ್ಸಸ್ ಸ್ಟೋರಿಯನ್ನು ಮೊದಲೇ ಹಾಕಲಿಕ್ಕೆ ಶುರು ಮಾಡ್ತಾರೆ. ತನಗೆ ಯಾವ ಥರ ಲೈಫ್ ಬೇಕು, ತನ್ನ ಗೋಲ್ ಏನೆಂದು, ತನ್ನ ನೆಕ್ಸ್ಟ್ ಮೂವ್ ಯಾರಿಗೂ ಕೂಡ ಹೇಳಬೇಡಿ. ಇನ್ಫ್ಯಾಕ್ಟ್ ಈ ವಿಡಿಯೋವನ್ನು ನೋಡಿದ ಮೇಲೆ ನೀವು ಯಾರಿಗೂ ಕೂಡ ಹೇಳುವ ಅವಶ್ಯಕತೆ ಇಲ್ಲ ನೀವು ಏನು ಮಾಡ್ತಾ ಇದ್ದೀರಾ ಎಂದು. ನೀವು ಮಾಯವಾಗಿ ಬಿಡಿ. ನೀವು ನಿಮ್ಮ ಮೇಲೆ ಕೆಲಸ ಮಾಡಿ, ನಿಮ್ಮ ಬೆಸ್ಟ್ ವರ್ಷನ್ಗೋಸ್ಕರ. ಯಾರಿಗೂ ಕೂಡ ಹೇಳಬೇಡಿ. ಇದರಲ್ಲಿ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ಕೋವರ್ಕರ್ಸ್ ಎಲ್ಲರೂ ಶಾಮೀಲಾಗಿದ್ದಾರೆ. ಇದು ಇಷ್ಟು ಕೂಡ ಈಸಿಯಾದ ಕೆಲಸವಲ್ಲ. ನಮ್ಮ ಸ್ಪೀಷೀಸ್ ಸರ್ವೈವಲ್ನ ಟೈಮ್ನಿಂದ ಇನ್ಫಾರ್ಮೇಷನನ್ನು ಶೇರ್ ಮಾಡುವುದು ನಮ್ಮ ನ್ಯಾಚುರಲ್ ಟೆಂಡೆನ್ಸಿ ಆಗಿದೆ. ಆದರೆ ನೀವು ಇದನ್ನು ನಿಲ್ಲಿಸಬೇಕು. ನಿಮ್ಮ ಮಾತು ನಿಮ್ಮ ತಲೆಯಿಂದ ಬಾಯಿಯ ಮೂಲಕ ಹೊರಗೆ ಬರಬಾರದು. ಇದರ ನಂತರ ನೀವು ಒಂದು ಇಂಪಾರ್ಟೆಂಟ್ ಕೆಲಸ ಮಾಡಬೇಕು. ಒಂದು ಗೋಸ್ಟ್ ಥರ ಕಾಣೆಯಾಗಲಿಕ್ಕೆ ನೀವು ನಿಮ್ಮ ತಲೆಯನ್ನು ಪ್ರೋಗ್ರಾಮ್ ಮಾಡಬೇಕು. ಜನರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಎಂದು ನೀವು ಸ್ವಲ್ಪ ಕೂಡ ಟೆನ್ಷನ್ ತೆಗೆದುಕೊಳ್ಬಾರದು. ಮೊದಲ ಮಾತು ಏನಂದರೆ, ಯಾರು ಕೂಡ ನಿಮ್ಮ ಬಗ್ಗೆ ಅಷ್ಟು ಮಾತನಾಡುವುದೇ ಇಲ್ಲ. ನಿಮಗೆ ಅನಿಸುತ್ತೆ ಜನರು ನನ್ನ ಬಗ್ಗೆ ಮಾತನಾಡ್ತಾ ಇದ್ದಾರೆ ಎಂದು. ಭಾಳಷ್ಟು ಜನರ ಲೈಫ್ನಲ್ಲಿ ಸಾಕಷ್ಟು ಪ್ರಾಬ್ಲಮ್ಸ್ಗಳಿವೆ.
ಅದರಲ್ಲಿಯೇ ಅವರು ಬ್ಯುಸಿಯಾಗಿರ್ತಾರೆ. ನೀವು ಸ್ಪಾಟ್ಲೈಟ್ ಎಫೆಕ್ಟ್ನಲ್ಲಿಯೇ ಉಳಿದುಕೊಂಡಿರ್ತೀರಾ. ಸ್ಪಾಟ್ಲೈಟ್ ಎಫೆಕ್ಟ್ ಅಂದರೆ ಒಂದು ಕಾಗ್ನಿಟಿವ್ ಬಯಾಸ್, ಅಂದರೆ ಎಲ್ಲರೂ ನನ್ನನ್ನೇ ನೋಡ್ತಾ ಇದ್ದಾರೆ ಎಂದು, ನನ್ನ ಬಗ್ಗೆನೇ ಮಾತನಾಡ್ತಾ ಇದ್ದಾರೆ ಎಂದು. ಆದರೆ ರಿಯಾಲಿಟಿನಲ್ಲಿ ಯಾರು ಕೂಡ ಆ ಥರ ಇರಲ್ಲ. ಅವರು ಎಲ್ಲರೂ ಕೂಡ ಅವರವರ ಲೈಫ್ನಲ್ಲಿ ಬ್ಯುಸಿಯಾಗಿರ್ತಾರೆ. ಅವರದೇ ಆದ ಸಾಕಷ್ಟು ಪ್ರಾಬ್ಲಮ್ಸ್ಗಳಿರುತ್ತೆ, ಅದರಲ್ಲಿ ಅವರು ಬ್ಯುಸಿಯಾಗಿರ್ತಾರೆ. ಮತ್ತೊಂದು ವಿಷಯ ಏನಂದರೆ, ನೀವು ಏನು ಆ್ಯಕ್ಷನ್ ತಗೊಂಡ್ರೂ ಕೂಡ ಇನ್ನೊಬ್ಬರನ್ನು ಇಂಪ್ರೆಸ್ ಮಾಡಲಿಕ್ಕೆ, ಇನ್ನೊಬ್ಬರಿಗೆ ಪ್ರೂಫ್ ಮಾಡಲಿಕ್ಕೆ ಆ್ಯಕ್ಷನ್ ತಗೊಳ್ತೀರಾ, ಅದರಲ್ಲಿ ಕೂಡ ಫೇಲ್ ಆಗ್ತೀರಾ. ನೀವು ಇನ್ನೊಬ್ಬರನ್ನು ಇಂಪ್ರೆಸ್ ಮಾಡುವುದನ್ನು ಬಿಟ್ಟು ಬಿಡಿ. ನೀವು ನಿಮಗಾಗಿ ಜೀವನ ಮಾಡಿ. ನೀವು ಇನ್ನೊಬ್ಬರಿಗಿಂತ ಜಾಸ್ತಿಯಾಗಿ ನಿಮಗೆ ಪ್ರಿಯಾರಿಟಿ ಕೊಡಿ. ನಿಮ್ಮ ಕೆಲಸಕ್ಕೆ ಪ್ರಿಯಾರಿಟಿ ಕೊಡಿ. ಇನ್ನೊಬ್ಬರ ಕೈಗೊಂಬೆಯಾಗಬೇಡಿ. ನೀವು ನಿಮ್ಮ ಲೈಫನ್ನು ಕಂಟ್ರೋಲ್ ಮಾಡಲಿಕ್ಕೆ ಈ ಸ್ಟೆಪ್ಪನ್ನು ತೆಗೆದುಕೊಳ್ಬೇಕು. ನೀವು ನಿಮ್ಮ ಕಣ್ಣೀರು, ಬೆವರು, ರಕ್ತ, ಪರಿಶ್ರಮ, ಫೈಲರನ್ನು ಜನರಿಂದ ಮುಚ್ಚಿಡಬೇಕು. ಜನರಿಗೆ ಕೇವಲ ನಿಮ್ಮ ಗ್ರೋತ್ ಮತ್ತು ಸಕ್ಸಸ್ ಮಾತ್ರ ನೋಡಲಿಕ್ಕೆ ಸಿಗಬೇಕು. ನೀವು ನಿಮ್ಮ ಲೈಫ್ನ ಜರ್ನಿ, ನೀವು ಎಷ್ಟು ಕಷ್ಟಪಟ್ಟಿದ್ದೀರಾ, ನೀವು ಎಷ್ಟು ರಕ್ತ ಸುರಿಸಿದ್ದೀರಾ, ನಿಮ್ಮ ಏನು ಪ್ಲ್ಯಾನ್ ಇತ್ತು, ಈ ಎಲ್ಲ ಮಾತಿಗೆ ಜನರು ಮರ್ಯಾದೆ ಆವಾಗಲೇ ಕೊಡ್ತಾರೆ ನೀವು ಆ ದಾರಿಯಲ್ಲಿ ಹೋಗಿದ್ರೆ ಮಾತ್ರ. ಮತ್ತು ಜನರು ನಿಮ್ಮ ಕಷ್ಟಗಳಿಗೆ, ಪರಿಶ್ರಮಗಳಿಗೆ ಮರ್ಯಾದೆ ಕೊಡಲ್ಲ. ಅವರು ಮರ್ಯಾದೆ ಕೊಡುವುದು ಸಕ್ಸಸ್ಗೆ. ಕಷ್ಟಗಳು ಎಲ್ಲರ ಜೀವನದಲ್ಲೂ ಇರುತ್ತೆ. ಪರಿಶ್ರಮ ಕೂಡ ಪ್ರತಿಯೊಬ್ಬ ಜನರು ಬರ್ತಾರೆ, ಕೇವಲ ನೀವು ಮಾತ್ರ ಅಲ್ಲ. ನಾವು ಸ್ವಲ್ಪ ಸಕ್ಸಸ್ ಆಗ್ತೀವಿ ಮತ್ತು ಎಲ್ಲರ ಮುಂದೆ ನಮ್ಮ ಪರಿಶ್ರಮವನ್ನು ಹೇಳ್ತಾ ಇರ್ತೀವಿ. ಆದರೆ ಜನರು ನಮ್ಮ ಸಕ್ಸಸ್ಗೆ ಮಾತ್ರ ರೆಸ್ಪೆಕ್ಟ್ ಕೊಡ್ತಾರೆ, ನಮ್ಮ ಪರಿಶ್ರಮಕ್ಕೆ ಅಲ್ಲ. ತನ್ನ ಪ್ಲ್ಯಾನನ್ನು ತನ್ನ ತಲೆಯಲ್ಲೇ ಇಟ್ಟುಕೊಳ್ಳಿ. ಯಾರಿಗೂ ಗೊತ್ತಾಗದ ಹಾಗೆ ಕೆಲಸ ಮಾಡುತ್ತಿರಬೇಕು. ಯಾವಾಗ ನಾವು ದೊಡ್ಡ ಸಕ್ಸಸ್ ಅಚೀವ್ ಮಾಡ್ತೀವಿಯೋ ಆವಾಗ ನಾವು ಇನ್ನೊಬ್ಬರಿಗೆ ಹೇಳುವ ಅವಶ್ಯಕತೆ ಇಲ್ಲ. ಅವರಿಗೆ ನಾವು ಹೇಳದೇ ಗೊತ್ತಾಗುತ್ತದೆ.